ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೆರಗರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಫಿಲ್ಮೋರಾ 15 ನಲ್ಲಿ ಭಾಗ 2ನೇದನ್ನ ಇದನ್ನ ಮಾಡ್ತಾ ಇದೀನಿ. ನಾನು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಚಾಲು ಮಾಡ್ತಾ ಇದೀನಿ. ಭಾಗ 2ರಲ್ಲಿ ನಾವು ಏನೇನ್ ಕವರ್ ಮಾಡ್ತೀವಪ್ಪ ಅಂದ್ರೆ ಅನ್ನೋದ್ರ ಕುರಿತಾಗಿ ನಾನು ಹೇಳಿ ಟೈಮ್ ವೇಸ್ಟ್ ಮಾಡೋಕ್ಕಿಂತನೂ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ಏನ್ ಮಾಡ್ತಾ ಇದೀಪ ಅಂದ್ರೆ ಓಪನ್ ಮಾಡ್ಕೊಂಡ್ರೆ ಈ ತರನಾದ ವಿಂಡೋ ಬರ್ತೈತಿ. ಈ ತರನಾದ ವಿಂಡೋ ಬಂದ ನಂತರ ಇದು ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ಪೋರ್ಟ್ ಮೀಡಿಯಾ ಅನ್ನುವಂಥದ್ದು. ಇನ್ಪೋರ್ಟ್ ಮೀಡಿಯಾ ಅನ್ನೋದು ಇದರಿಂದ ಏನಪ್ಪಾ ಅಂತಂದ್ರೆ ನಾವು ನಮ್ ಡೆಸ್ಕ್ಟಾಪ್ ನಲ್ಲಿ ಇರ್ತಕ್ಕಂತ ಏನ್ ಇದನ್ನ ಇರ್ತಾವಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ, ನಾವು ಎಡಿಟಿಂಗ್ ಮಾಡೋದು ಅಂತ ಒಂದು ಮೆಟೀರಿಯಲ್ ಅನ್ನ ಇದರಲ್ಲಿ ತರುವಂತ ಸ್ಥಳ ಇದು. ಅದಾದ ನಂತರ ನೆಕ್ಸ್ಟ್ ಬರುವುದಂತದ್ದು ವಿಡಿಯೋ ಮಾನಿಟರ್ ಅನ್ನುವಂಥದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಟೈಮ್ ಲೈನ್ ಮಾನಿಟರ್ ಅಂತಾರೆ ಇದಕ್ಕೆ ಏನಂತಾರಪ್ಪ ಅಂದ್ರೆ ಟೈಮ್ ಲೈನ್ ಮಾನಿಟರ್ ಅಂತಾರ. ಅದಾದ ನಂತರ ನಾವು ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಪ್ರಾಜೆಕ್ಟ್ ಪ್ರಾಪರ್ಟಿ ಅನ್ನುವಂಥದ್ದು ಇದು ಬರುತ್ತೆ. ಪ್ರಾಪರ್ಟಿ ಆದ ನಂತರ ನಮಗೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಟೈಮ್ ಲೈನ್ ಪ್ಯಾನಲ್ ಅಂತೇಳಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವೇ ಏನ್ ಎಡಿಟಿಂಗ್ ಮಾಡ್ತೇವೋ ಅದನ್ನ ತಂದು ಅದನ್ನ ಯಾವ ತರ ಕಟ್ ಮಾಡ್ಬೇಕು, ಅದಕ್ಕೆ ಏನೇನ್ ನಾವು ಮಿಕ್ಸಿಂಗ್ ಮಾಡ್ಬೇಕಲ್ಲ ಅದನ್ನ ಇದರಲ್ಲಿ ಮಾಡ್ತೀವಿ. ಅದಕ್ಕಾಗಿ ಇನ್ಮೇಲೆ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದೀನಿ. ನೀವು ನೋಡಬಹುದು ನಾವೇನ್ ಮಾಡ್ತೀವಿ, ಇನ್ಪೋರ್ಟ್ ದಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಸಿಂಪಲ್ ಹೇಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ನಾವು ಏನ್ ಮಾಡ್ತಾ ಇದೀಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಡಿಯೋನ ಏನ್ ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ಕೋತಾ ಇದೀವಿ. ನೋಡ್ಬೋದು ನೀವು ಯಾವ ವಿಡಿಯೋನ ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಪ್ಪ ಅಂತಂದ್ರೆ ಯಾವಪ್ಪ ಅಂದ್ರೆ ಗಾಡಿಯನ್ನು ಹೊಡಿತಕ್ಕಂಥ ಒಂದು ವಿಡಿಯೋನ ನಾನು ಏನ್ ಮಾಡ್ತಾ ಇದೀನಿ, ಇಂಪೋರ್ಟ್ ಮಾಡ್ಕೋತಾ ಇದೀನಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಇನ್ನೊಂದು ಇಂಪೋರ್ಟ್ ಮಾಡ್ಕೋತೀನಿ. ನೋಡ್ಬೋದು ನೀವು ಇನ್ನೊಂದು ಏನು ಇಂಪೋರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾನು ಇದನ್ನೊಂದು ಏನ್ ಮಾಡ್ತೀನಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋತೀನಿ. ಈ ಇಂಪೋರ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ನೋಡ್ಬೋದು ಈಗ 3 ಡಾಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಯಾವ ತರನಾಗಿ ವ್ಯೂ ಅನ್ನ ನೋಡ್ಬೇಕು ಅಂತೀವೋ ಆ ತರನಾಗಿ ಮಾಡ್ಕೋಬಹುದು. ನಾವಿಲ್ಲಿ ಈಗ ನೋಡ್ಬೋದು ಏನಾಗಿದೆಪ್ಪ ಅಂದ್ರೆ ಲಿಸ್ಟ್ ನಲ್ಲಿ ತೋರಿಸ್ತಾ ಇದೆ. ಅದನ್ನ ನಾವು ಇದರಲ್ಲಿ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸೈನ್ ಆಗಿ ಮಾಡ್ಕೋಬಹುದು. ವ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದ್ಬಿಟ್ಟು ಲಿಸ್ಟ್ ವ್ಯೂ ಅಂತ ಹೇಳಿದೆ. ಇದರಲ್ಲಿ ಲಿಟಲ್ ಅಂತ ಮಾಡಿದ್ರೆ ಈ ತರನಾಗಿ ಕಾಣುತ್ತೆ. ನೀವು ನೋಡ್ಬೋದು ಈ ತರನಾಗಿ ಇದನ್ನ ಸಣ್ಣದು ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ ತರನಾಗಿ ಬೇಕೋ ಆ ತರನಾಗಿ ಈ ತರನಾಗಿ ಮಾಡ್ಬೋದು. ಇದಕ್ಕಿಂತನೂ ಮತ್ತೆ ಇನ್ನೂ ಇದನ್ನದಾವೆ ಸ್ಮಾಲ್ ಕೂಡ ಅದಾವೆ. ಅದಕ್ಕಿಂತನೂ ನಮಗೆ ಏನಾದ್ರು ಇದನ್ನ ಬೇಕಪ್ಪ ಅಂತಂದ್ರೆ ನಮ್ಗೆ ಯಾವ ತರ ಮೋಡ್ ಬೇಕೋ ಆ ತರ ಮೋಡ್ ನಲ್ಲಿ ನಾವು ಇಟ್ಕೋಬಹುದು. ಇದರಲ್ಲಿ 2 ಮೋಡ್ ಬರ್ತಾವ, ಒಂದು ಲಿಸ್ಟ್ ಮತ್ತೆ ಒಂದು ಬಿಗ್ ಅಂತೇಳಿ. ಅದಾದ ನಂತರ ನಾವು ಯಾವ್ದೋ ಒಂದು ವಿಡಿಯೋನ ನಾವು ಎಡಿಟ್ ಮಾಡ್ಬೇಕಪ್ಪ ಅಂತಂದ್ರೆ ಏನಂದ್ರೆ ನಮಗ್ ಬೇಕಾಗಿರ್ತಕ್ಕಂಥ ವಿಷಯವನ್ನ ನಾವು ಇಟ್ಕೊಂಡು ಬ್ಯಾಡಾಗಿದ್ದನ್ನ ತೆಗೆಯುವಂತದ್ದು. ಈಗ ನಾವೊಂದು ಮಕ್ಕಳು ಆಡುವಂತ ಒಂದು ಇದನ್ನ ಏನ್ ಮಾಡ್ತಾ ಇದೀನಿಪ್ಪ ಅಂದ್ರೆ ವಿಡಿಯೋನ ನಾನು ನಿಮ್ ಮುಂದೆ ತರ್ತಾ ಇದೀನಿ. ಇಲ್ಲಿ ಏನ್ ಮಾಡ್ತಾ ಇದೀನಿಪ್ಪ ಅಂದ್ರೆ ವಿಡಿಯೋನ ನಾನು ಬಂದ್ ಮಾಡ್ತಾ ಇದೀನಿ. ಏನಾದ್ರು ಮ್ಯೂಸಿಕ್ ಏನಾದ್ರು ಬಂದ್ರೆ ಕಾಪಿರೈಟ್ ಬರೋದಕ್ಕೋಸ್ಕರ. ಈಗ ನೀವು ನೋಡ್ಬೋದು ನಮಗೆ ಎಲ್ಲಿ ನಾವು ಹುಡುಗರು ಇದು ಆಟ ಆಡ್ತಾ ಇದೇವಲ್ಲ, ನಾವು ಯಾವ ತರನೇ ಕಟ್ ಮಾಡ್ಬೇಕಂತೇಳಿ. ಈಗ ನೋಡ್ಬೋದು ನೀವು ಇಲ್ಲಿ ಬಂದ್ ನಾನು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಕಟ್ ಮಾಡ್ತಾ ಇದೀನಿ. ಕಟ್ ಮಾಡೋದಕ್ಕಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದು ಕಟ್ ಮಾಡ್ಬೇಕಾಗುತ್ತೆ. ನೋಡಿ ಈಗ ಕಟ್ ಆಗಿದೆ ನೋಡ್ಬೋದು ನೀವು. ಈಗ ಇಲ್ಲಿ ಇದನ್ನ ಕಟ್ ಮಾಡ್ಬೇಕಪ್ಪ, ಇದನ್ನ ಡಿಲೀಟ್ ಮಾಡ್ಬೇಕಾದ್ರೆ ನಾವು ಡಿಲೀಟ್ ಬಟನ್ ಕೂಡ ಮಾಡಬಹುದು. ಅದ ನಂತರ ಮೌಸ್ ನಲ್ಲಿರ್ತಕ್ಕಂಥ ರೈಟ್ ಬಟನ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿಲೀಟ್ ಅನ್ನುವಂತ ಆಪ್ಷನ್ ಬರ್ತೈತಿ. ಇಲ್ಲಿ ಕೂಡ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಡಿಲೀಟ್ ಅನ್ನ ಮಾಡಬಹುದು. ನಾ ಇದರಲ್ಲಿ ಡಿಲೀಟ್ ಮಾಡ್ತಾ ಇದೀನಿ. ಅದಾದ ನಂತರ ನಾವು ಈಗ ಪ್ಲೇ ಮಾಡಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ತರನಾಗಿ ನಾವು ಮೂವ್ ಮಾಡಿಸ್ಕೋಬಹುದು. ಈಗ ನೀವು ನೋಡ್ಬೋದು ಯಾವ ತರನಾಗಿ ಮಕ್ಕಳು ಆಟ ಆಡ್ತಾ ಇದಾರೆ. ನಮಗೆ ಯಾವ್ದು ಸೀನ್ ಬೇಡ ಅನ್ಸುತ್ತೋ ಆ ಸೀನ್ ಅನ್ನು ನಾವು ಕಟ್ ಮಾಡ್ಕೋಬಹುದು. ಈಗ ಈ ಸೀನ್ ಇಲ್ಲಿ ತನ ನಮಗ್ ಸೀನ್ ಬೇಕಪ್ಪ ಅಂತ ಅಂದ್ರೆ ಈ ಸೀನ್ ಅನ್ನು ನಾವು ಇಲ್ಲಿ ತನ ನಾವು ಇದನ್ನ ಕಟ್ ಮಾಡ್ತಾ ಇದೀವಿ. ಕಟ್ ಮಾಡಿದ ನಂತರ ಈ ಮುಂದ್ಗಡೆ ಇರ್ತಕ್ಕಂಥ ಪಾರ್ಟನ್ನ ಡಿಲೀಟ್ ಮಾಡ್ಬೇಕಾದ್ರೆ ನಾವು ಯಾವ ಪಾರ್ಟನ್ನ ಡಿಲೀಟ್ ಮಾಡ್ಬೇಕಂತೀರೋ ಆ ಪಾರ್ಟನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಾವು ಈ ಪಾರ್ಟನ್ನ ನಾವು ಡಿಲೀಟ್ ಮಾಡ್ಬೇಕಂತ ಇದೆಯಲ್ಲ, ಅದಕ್ಕಾಗಿ ನಾವು ಈ ಪಾರ್ಟನ್ನ ಡಿಲೀಟ್ ಮಾಡ್ತಾ ಇದೀವಿ. ನೀವು ನೋಡ್ಬೋದು ನಾನು ಈಗ ಇದ್ರ ಮೇಲೆ ಸೆಲೆಕ್ಷನ್ ಮಾಡಿ ಡಿಲೀಟ್ ಬಟನ್ ಮಾಡಿದ್ರೆ ಡಿಲೀಟ್ ಆಗಿದೆ. ಇದೇ ತರನಾಗಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡಿದ ನಂತರ ನೋಡ್ಬೋದು ನೀವು ಇದನ್ನ ನಾವು ಸೆಲೆಕ್ಷನ್ ಮಾಡಿದ ನಂತರ ಪ್ರಾಪರ್ಟಿ ಅನ್ನುವಂಥದ್ದು ಬರುತ್ತಲ್ಲ, ಪ್ರಾಪರ್ಟಿ ಪ್ಯಾನಲ್ ನಲ್ಲಿ ಏನಾಗಿದೆಪ್ಪ ಅಂದ್ರೆ ಇದಕ್ ತಕ್ಕಿರ್ತಕ್ಕಂಥ ಪ್ರಾಪರ್ಟಿ ಇದರಲ್ಲಿ ಓಪನ್ ಆಗೈತಿ. ನೀವು ನೋಡ್ಬೋದು ಈ ತರನಾದ ಒಂದು ಪ್ರಾಪರ್ಟಿ ಓಪನ್ ಆಕತಿ. ನಾವು ವಿಡಿಯೋದಲ್ಲಿ ಬಂದ್ಬಿಟ್ಟು ಈಗ ಆಡುವುದಲ್ಲಿದೆ. ನಾವು ವಿಡಿಯೋದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬರ್ಬೇಕು. ಬಂದ ನಂತರ ನೀವೀಗ ನೋಡ್ಬೋದು ನಾವು ವಿಡಿಯೋ ಪ್ರಾಪರ್ಟಿ ಮೇಲೆ ಬಂದ್ಬಿಟ್ಟು ವಿಡಿಯೋ ಮೇಲೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಾವು ಯಾವ ತರ ನಾವು ಡಿಸೈನ್ ಅನ್ನ ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ನಾವು ಹೇಳೋದನ್ನ ಬಿಟ್ಟಿದ್ದೆ. ಅದಕ್ಕಾಗಿ ನಾ ಈಗ ಏನ್ ಮಾಡ್ತಾ ಇದೀನಪ್ಪ ಆ ಡಿಸೈನ್ ಅನ್ನ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಈ ಮೋಡ್ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಾವು ಈಗ ಡಿಫಾಲ್ಟ್ ಮೋಡ್ ಅಂತ ಹೇಳಿದೆ. ಡಿಫಾಲ್ಟ್ ಮೋಡ್ ನಲ್ಲಿ
ಇಲ್ಲ ಇದು ಶಾರ್ಟ್ ಮೋಡ್ ನಲ್ಲಿ ಇರ್ತಕ್ಕಂಥ ಡಿಫಾಲ್ಟ್ ಮೋಡ್ ಅಲ್ಲಿ ಕೂಡ ಅದೇ ತರನಾಗಿ ಬರೋದು. ಡಿಫಾಲ್ಟ್ ಮೋಡ್ ಅನ್ನು ಈ ತರನ ನಾವು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈ ತರ ಬರುತ್ತೆ. ಡಿಫಾಲ್ಟ್ ಮೋಡ್ ಅಲ್ಲಿ ನಾವು ವಿಡಿಯೋನ ಯಾಕೆ ನಾ ಇದನ್ನ ಮಾಡ್ತಾ ಇದೀನಪ್ಪ ಅಂತಂದ್ರೆ ಆಡಿಯೋ ವಿಡಿಯೋ ಇದ್ರ ಮೇಲೆ ಏನಾಗ್ತಾ ಇದಿಲ್ಲಪ್ಪ ಕ್ಲಿಕ್ ಆಗ್ತಾ ಇರ್ಲಿಲ್ಲ. ಅದಕ್ಕಾಗಿ ನಾನು ಏನ್ ಮಾಡಿದ್ಯಪ್ಪ ಅಂದ್ರೆ ಡಿಫಾಲ್ಟ್ ಇದನ್ನ ಮತ್ತೆ ಇದನ್ನ ಮಾಡ್ಕೊಂಡೆ. ವಿಡಿಯೋ ಪ್ರಾಪರ್ಟಿ ಇದೇನಾಗಿದೆಪ್ಪ ಅಂದ್ರೆ ಇಲ್ಲಿ ಓಪನ್ ಆಗೈತಿ. ನಮಗೆ ಯಾವ್ದು ಬೇಕೋ ಅದನ್ನ ನಾವೇನ್ ಮಾಡ್ಬೇಕು ಓಪನ್ ಮಾಡ್ಕೋಬಹುದು. ಇದರಿಂದ ನಾವು ನೋಡಿ ಜೂಮ್ ಔಟ್ ಜೂಮ್ ಇನ್ ಮಾಡ್ಕೋತೀವಲ್ಲ ಈ ತರನಾಗಿ ಕ್ರಿಯೇಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಕೀ ಫ್ರೇಮ್ ಗಳಂತ ಬರ್ತಾವ. ಕೀ ಫ್ರೇಮ್ ಗಳನ್ನ ಹಾಕಿ ನಾವು ಈ ತರನ ಕೀ ಫ್ರೇಮ್ ಗಳನ್ನ ಹಾಕಿ ಏನ್ ಮಾಡ್ತೀವಪ್ಪ ಅಂದ್ರೆ ಈಗ ನಾವು ಮುಂದ್ಗಡೆ ಹೊಡಿತೀನಿ ನೋಡಿ. ಈಗ ಇಷ್ಟು ಬಂದ ನಂತರ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ರೀಸೆಟ್ ಮಾಡ್ಬಿಡ್ತೀನಿ. ರೀಸೆಟ್ ಮಾಡೋದ್ರಿಂದ ಫುಲ್ ಆಗ್ಬಿಡುದು. ಈಗ ನೀವು ನೋಡ್ಬೋದು ಮೊದಲು ಯಾವ ತರನಾಗಿತ್ತು ಈ ತರನಾಗಿದ್ದ ಈ ತರನಾಗಿ ಬಂದ್ಬಿಡುತ್ತೆ. ಈಗ ಇನ್ನೊಂದ್ ಏನಪ್ಪಾ ಅಂತಂದ್ರ ಇಲ್ಲಿ ಕೆಳಗಡೆ ಬಂದ ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರ ಇಲ್ಲಿ ವಿಡಿಯೋನ ಯಾವ ತರನಾಗಿ ನಾವು ಇದನ್ನ ಪೊಸಿಷನ್ ನಲ್ಲಿ ಯಾವ ಪೊಸಿಷನ್ ನಲ್ಲಿ ಇಡ್ಬೇಕಂದಿವು ಆ ಪೊಸಿಷನ್ ನಲ್ಲಿ ನಾವು ಇಟ್ಕೋಬಹುದು. ಇದು ಎಡಗಡೆ ಬಲಗಡೆ ಓಡಿಸ್ಲಾಕ ನಾವ್ ಏನ್ ಮಾಡಬಹುದಪ್ಪ ಅಂತಂದ್ರ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಎಡಗಡೆ ಮತ್ತ ಬಲಗಡೆ ಹೋಗುತ್ತೆ. ವಾಯ್ ಅನ್ನ ಯೂಸ್ ಮಾಡೋದ್ರಿಂದ ನೋಡಬಹುದು ನೀವು ಮೇಲೆ ಕೆಳಗಡೆ ಹೋಗ್ತಾ ಇದೆ. ನಮಗೆ ಇದು ಯಾವ ಬೇಡಪ್ಪ ಅಂತಂದ್ರೆ ಇಲ್ಲಿ ರೀಸೆಟ್ ಅಂತ ಇದೆ, ಇದನ್ನ ನಾವು ಕ್ಲಿಕ್ ಮಾಡಬಹುದು. ಅದಾದ ನಂತರ ಕೀ ಫ್ರೇಮ್ ಅನ್ನ ಹಾಕೋದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈಗ ಬೇಸಿಕ್ ಮಾತ್ರ ಕವರ್ ಮಾಡ್ತೀನಿ. ನನಗೆ ಎಷ್ಟು ಮೇಲ್ಗಡೆ ಕಾಣ್ತಾ ಇದಿಲ್ಲ ಅದನ್ನ ಮಾತ್ರ ನಾನು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಕವರ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನೀವು ನೋಡ್ಬೋದು ಇಲ್ಲಿ ಕೂಡ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಚೇಂಜ್ ಮಾಡ್ತಾ ಇದೆ. ಅದಾದ ನಂತರ ಎಂಗಲ್ಪ ಅಂದ್ರೆ ಯಾವ ತರನಾಗಿ ನಾವು ಎಂಗಲ್ ಅನ್ನು ಇಟ್ಕೋಬೇಕಲ್ಲ ಆ ತರನಾಗಿ ಎಂಗಲ್ ಅನ್ನು ನಾವು ಇಟ್ಕೋಬಹುದು. ಈಗ ನೀವು ನೋಡ್ಬೋದು ಈಗ ಫಸ್ಟ್ ಸ್ಟಾರ್ಟಿಂಗ್ ತಂದ್ಬಿಟ್ಟು ನಾನು ಇಲ್ಲಿ ಬಿಟ್ಟು ಕೀ ಫ್ರೇಮ್ ಹಾಕಿ ಸ್ಟಾರ್ಟಿಂಗ್ ನಲ್ಲಿ ಸೀದಾ ಇರುತ್ತೆ. ಅದಾದ ನಂತರ ನಾ ಏನ್ ಮಾಡ್ತೇನಪ್ಪ ಅಂದ್ರೆ ಒಂದ್ ಸ್ವಲ್ಪ ಮುಂದ್ಗಡೆ ತಂದ್ಬಿಟ್ಟು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ 45 ಡಿಗ್ರಿ ತನ ನಾನು ಮೇಲ್ಗಡೆ ಹೋಯ್ತೀನಿ. 45 ಡಿಗ್ರಿ ಮ್ಯಾಕ್ಸಿಮಮ್ 45 ಡಿಗ್ರಿ ತನ ಹೋಯ್ತೀನಿ. ಈ ತರ ಹೋಯ್ತೀನಿ. ಈಗ ನೀವು ನೋಡ್ಬೋದು ಯಾವ ತರ ಕೀ ಫ್ರೇಮ್ ಆಡ್ ಆಗಿದೆ ಅಂತ ಹೇಳಿ. ಕೀ ಫ್ರೇಮ್ ಆಡ್ ಹಾಕೋದ್ರ ಕುರಿತಾಗಿ ನಾನು ನಿಮ್ಗ ಸ್ಪೆಷಲ್ ಆಗಿ ಹೇಳ್ತೀನಿ. ಆದ್ರೆ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಈಗ ಒಂದು ಟ್ರಿಕ್ ಇರ್ಲಿ ಅಂತೇಳಿ ಹೇಳ್ಕೊಡ್ತಾ ಇದೀನಿ. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ನಮಗ ಫ್ಲಿಪ್ ಅನ್ನುವಂಥದ್ದು. ಫ್ಲಿಪ್ ಅಂತಂದ್ರೆ ಈಚೆ ಕಡೆ ಎಡಗಡೆ ಇರ್ತಕ್ಕಂಥ ಬಲಗಡೆ ಇರ್ತಕ್ಕಂಥ ಎಡಗಡೆ ನೀವು ನೋಡ್ಬೋದು. ಅದು ಸೀದಾ ಮಾಡಿ ತೋರಿಸ್ತೀನಿ ನಿಮಗೆ ಒಂದ್ ಸೆಕೆಂಡ್. ಈಗ ಸೀದಾ ಆಗಿದೆಲ್ಲ. ಫ್ಲಿಪ್ ಮಾಡೋದು ಯಾವ ತರ ಹೇಳ್ಕೊಡ್ತೀನಿ ನೋಡಿ. ಫ್ಲಿಪ್ ಅಂತಾರಲ್ಲ ಎಡಗಡೆ ಇರ್ತಕ್ಕಂಥ ಸಣ್ಣ ಹುಡುಗಿಗೆ ಬಲಗಡೆ ಬರ್ತಾಳೆ. ಈ ತರನಾಗಿ ನಾವು ಫ್ಲಿಪ್ ಮಾಡಬಹುದು. ಅದಾದ ನಂತರ ನಾವು ಮೇಲೆ ತೆಳಗೆ ಮಾಡ್ತಾ ಇದೀವಿ. ಮೇಲೆ ತೆಳಗೆ ಈ ತರನಾಗಿ ಮಾಡಬಹುದು. ಅದಾದ ನಂತರ ಇಲ್ಲಿ ಏನ್ ಮಾಡ್ತಾ ಇದೀವಿ ರೊಟೇಷನ್ ನಾವು ಮಾಡಬಹುದು. ಯಾವ ತರನಾಗಿ ಈಗ ಎಡಗಡೆಗೆ ತಿರುಗ್ತಾ ಇದೆ, ಇದು ಬಲಗಡೆಗೆ ತಿರುಗುವಂತದ್ದು. ಈ ತರನಾಗಿ ನಾವು ತಿರುಗಿಸಬಹುದು. ಅದಾದ ನಂತರ ಇಲ್ಲಿ ನಾರ್ಮಲ್ ಅಂತ ಇದೆಯಲ್ಲ ಬ್ಲ್ಯಾಂಡ್ ಮೋಡ್ ಅಂತಂದ್ರೆ ಇದರಲ್ಲಿ ಬಹಳ ಮೋಡ್ಗಳು ಬರ್ತಾವ. ಅದರಲ್ಲಿ ನಾವು ಯಾವ ಮೋಡ್ ನಮಗೆ ಬೇಕೋ ಆ ಮೋಡ್ ಅನ್ನು ನಾವು ಏನ್ ಮಾಡಬಹುದು ಯೂಸ್ ಮಾಡ್ಕೋಬಹುದು. ಇದು ಒಬೋಸಿಟಿ ಅಂತ ಹೇಳ್ತಾರೆ. ಒಬೋಸಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ ಎಷ್ಟು ಕಾಣಬೇಕು ಅನ್ನೋದ್ರ ಕುರಿತಾಗಿ. ಅದಾದ ನಂತರ ನಾವು ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ. ಬ್ಯಾಕ್ ಗ್ರೌಂಡ್ ಅನ್ನು ನಾವು ಆನ್ ಮಾಡಿದ್ರೆ ಈಗ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಅನ್ನ ಯಾವ ತರ ಬ್ಲರ್ ಮಾಡುತ್ತೆ ಅಂತೇಳಿ. ಈ ತರನಾಗಿ ನಾವು ಬ್ಯಾಕ್ ಗ್ರೌಂಡ್ ಅನ್ನ ಬ್ಲರ್ ಮಾಡ್ಕೊಳ್ಬಹುದು. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ಶಾಡೋ ಯಾವ ತರ ಕೆಲಸ ಮಾಡ್ತೈತೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಇಡ್ತಾ ಇದೀನಿ. ಸ್ಟಾರ್ಟಿಂಗ್ ಇಟ್ಟ ನಂತರ ನಾವು ಶಾಡೋ ಅನ್ನು ಆನ್ ಮಾಡ್ತಾ ಇದೀನಿ. ಶಾಡೋ ಅನ್ನು ಆನ್ ಮಾಡಿದ ನಂತರ ನೀವು ನೋಡ್ಬೋದು ಈ ಮುಂದ್ಗಡೆ ಇರ್ತಕ್ಕಂಥ ವಿಡಿಯೋಕ ಒಂದು ಶಾಡೋ ಅನ್ನ ಕ್ರಿಯೇಟ್ ಮಾಡ್ಕೊಡ್ತೈತಿ. ಶಾಡೋ ಅನ್ನ ನಾವು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬಹುದು. ಯಾವ ತರನಾಗಿ ನಮಗ್ ಬೇಕು ನೀವು ಈಗ ನೋಡ್ಬೋದು ಜಾಸ್ತಿ ಕೂಡ ಇಟ್ಕೋಬಹುದು, ಕಮ್ಮಿ ಕೂಡ ಮಾಡ್ಕೋಬಹುದು. ಮತ್ತ ಬ್ಲರ್ ಎಷ್ಟು ಬೇಕು ಅಷ್ಟು ಬ್ಲರ್ ಮಾಡ್ಕೋಬಹುದು. ಮತ್ತ ಥಿಕ್ನೆಸ್ ಅನ್ನೋದು ಜಾಸ್ತಿ ಬೇಕಂದ್ರೆ ಥಿಕ್ನೆಸ್ ಅನ್ನು ಜಾಸ್ತಿ ಕೂಡ ಮಾಡ್ಕೋಬಹುದು ನೀವು. ಈಗ ನೀವು ನೋಡ್ಬೋದು ಥಿಕ್ನೆಸ್ ಅನ್ನು ನಾವು ಜಾಸ್ತಿ ಮಾಡೀವಿ. ಒಂದ್ ಸ್ವಲ್ಪ ಬ್ಲರ್ ಕೊಡ್ತೀವಿ. ಬ್ಲರ್ ಕೊಟ್ಟ ನಂತರ ಈ ತರನಾಗಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ರಿಲೈಟ್ ಅಂತಾರ. ರಿಲೈಟ್ ನಾವು ಇದ್ರ ಮೇಲೆ ನಾವು ಈಗ ನೀವು ನೋಡ್ಬೋದು ಯಾವ ತರ ಲೈಟಿಂಗ್ ಕೊಡುತ್ತೆ ಅಂತೇಳಿ. ಒಂದ್ ಸ್ವಲ್ಪ ಟೈಮ್ ತಗೋತಾ ಇದೆ. ನಾವ್ ಇದನ್ನ ಈಗ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಡ್ರಾಪ್ ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಜಾಸ್ತಿ ಇಷ್ಟ ಸಮಯನ ತೆಗೆದುಕೊಳ್ತಾ ಇದೆ. ಅದನ್ನ ಡ್ರಾಪ್ ಮಾಡಿದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ AI ಫೇಸ್ ಮಾಸ್ಕಿಂಗ್ ಅಂತ ಬರುತ್ತೆ. AI ಫೇಸ್ ಮಾಸ್ಕಿಂಗ್ ಅಂದ್ರೆ ಯಾವ ತರನಪ್ಪ ಅಂದ್ರೆ ಫೇಸ್ ಅನ್ನ ಯಾವ ತರನಾಗಿ ಮಾಸ್ಕ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಮೋಷನ್ ಟ್ರ್ಯಾಕಿಂಗ್ ಅನ್ನುವಂಥದ್ದು. AI ನಲ್ಲಿ ಬರ್ತಕ್ಕಂಥ ಅದೇನಪ್ಪಾ ಅಂದ್ರೆ ನೆಕ್ಸ್ಟ್ ಇದನ್ನ ಬರೋದೇನಪ್ಪಾ ಅಂದ್ರೆ ಮೋಷನ್ ಟ್ರ್ಯಾಕಿಂಗ್ ಅನ್ನುವಂಥದ್ದು. ಮೋಷನ್ ಟ್ರ್ಯಾಕಿಂಗ್ ನಲ್ಲೂ ಬಹಳ ಇದನ್ನ ಬರ್ತಾವ. ಇದರ ಕುರಿತಾಗಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಾದ ನಂತರ ನಮಗ ಮಾಸ್ಕಿಂಗ್ ಅನ್ನುವಂತ ಬರ್ತೈತಿ. ಇದರಲ್ಲಿ ನೀವು ನೋಡ್ಬೋದು ಮಾಸ್ಕಿಂಗ್ ಅಂತ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿಪ್ಪ ಅಂತಂದ್ರ ಮಾಸ್ಕ್ ಅನ್ನ ಯಾವ ತರನಾಗಿ ಬಳಸಬೇಕು ಅನ್ನೋದ್ರ ಕುರಿತಾಗಿ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾಸ್ಕ್ ಬಗ್ಗೆ ನಾನು ನಿಮಗೆ ಏನ್ ಮಾಡಿಕೊಡ್ತೀನಿಪ್ಪ ಅಂದ್ರೆ ಹೇಳ್ಕೊಡ್ತೀನಿ. ಅದಾದ ನಂತರ ನಾವು ಯಾವ ತರನಾಗಿ ಎಫೆಕ್ಟ್ ಗಳನ್ನ ಹಾಕಬೇಕು
ಎಫೆಕ್ಟ್ ಅನ್ನು ಹಾಕೋದು ಮತ್ತು ಟ್ರಾನ್ಸಾಕ್ಷನ್ಗಳನ್ನ ಯಾವ ಥರನ ಹಾಕಬೇಕು ಮತ್ತು ಫಿಲ್ಟರ್ನ ಯಾವ ಥರನ ಬಳಸಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.